ನಾವಿಬ್ರು ಒಟ್ಟಾಗಿರೋದಕ್ಕೆ, ಒಂದಾಗಿ ಜೀವನ ಮಾಡೋದಕ್ಕೆ ಸಾವಿರ ಕಾರಣಗಳಿತ್ತು ಭೂಮಿಕಾ. ಅದನ್ನ ನನ್ನ ಒಂಟಿಯಾಗಿ ಮಾಡಿ ಹೊರಟೋದ್ರಲ್ಲ ಯಾಕೆ? ಬೆಳೆದು ನಿಂತಿರೋ ಮರನ ಒಂದೇ ಸತಿ ಕತ್ತರಿಸಿ ಕೆಡವ ಹಾಕೋ ಹಾಗೆ ಸಂಬಂಧದ ಕೊಂಡಿನ ಕಳಚ್ಕೊಂಡು ಹೊರಟೋದ್ರಲ್ಲ. ನಿಮ್ಗೆ ಮನಸ್ಸಾದ್ರೂ ಹೇಗೆ ಬಂತು ಭೂಮಿಕಾ? ನಿಮ್ಮ ಮನಸ್ಸನ್ನ ಅಷ್ಟೊಂದು ಕಲ್ಲು ಮಾಡ್ಕೊಂಡ್ಬಿಟ್ಟಿದ್ರ? ನಾನು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾ ಇದ್ದೆ ಭೂಮಿಕಾ, ನೀವು ನನ್ನ ಅಷ್ಟೇ ಪ್ರೀತಿಸ್ತಾ ಇದ್ರಿ. ಆದ್ರೆ ನನ್ನ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ದೆ ಹೋದ್ರಲ್ಲ. ಇದಕ್ಕೆ ಏನ್ ಹೇಳ್ಬೇಕು? ಅವತ್ತು ಒಂದೇ ಒಂದು ಕ್ಷಣ ನೀವು ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ದೀರಿ. ಇವತ್ತು ಹೀಗೆ ನಾವು ಅಪರಿಚಿತರ ತರ ಭೇಟಿಯಾಗೋ ಪ್ರಸಂಗನೇ ಬರ್ತಾ ಇರಲಿಲ್ಲ. ನಾನು ನಿಮ್ಗೋಸ್ಕರ ತುಂಬಾ ಹುಡುಕಾಡಿದ್ದೀನಿ ಭೂಮಿಕಾ, ಅಲ್ದಾಡ್ಬಿಟ್ಟಿದ್ದೀನಿ. ನಾನು ಹೋಗ್ತಾ ಇರೋ ಜಾಗ ಇಲ್ಲ, ನಿಮ್ಮ ನೆನಪಲ್ಲಿ ಕಣ್ಣೀರು ಹಾಕ್ದಿರೋ ದಿನ ಇಲ್ಲ, ಕ್ಷಣಗಳಿಲ್ಲ. ನಿಮ್ಮ ನೆನಪಲ್ಲಿ ಜೀವನ ಸೋಸ್ಬಿಟ್ಟಿದ್ದೀನಿ. ನನ್ನ ಮನಸ್ಸಲ್ಲಿ ಏನಿತ್ತು ಅಂದ್ರೆ, ಅಟ್ಲೀಸ್ಟ್ ಸಾಯೋದ್ರೊಳಗೆ ನಿಮ್ಮನ್ನ ಒಂದ್ಸತಿನಾದ್ರೂ ನೋಡ್ತೀನ ಅಂತ. ನೀವು ನನಗೆ ಸಿಗ್ತೀರಾ ಅನ್ನೋದು. ಸೋತೋಗಿದ್ದೀನಿ ಭೂಮಿಕಾ, ಸತ್ತು ಸತ್ತು ಬದುಕಿದ್ದೀನಿ. ಯಾವ ತಪ್ಪಿಗೆ ನನಗೆ ಈ ಶಿಕ್ಷೆ? ಏನು ಮಾಡಬಾರ್ದು ಮಾಡಿದೆ ನಾನು? ನಿಮ್ಮನ್ನ ಅತಿಯಾಗಿ ಪ್ರೀತಿ ಮಾಡಿದೆ. ಹಾಗೆ ಪ್ರೀತಿ ಮಾಡಿದ್ದೆ ತಪ್ಪ? ಹಾಗಾದ್ರೆ ಪ್ರೀತಿ ಮಾಡ್ಲೇಬಾರ್ದಾಗಿತ್ತ? ಪ್ರೀತಿಸೋರ್ನ ಕಳ್ಕೊಂಡು ಅವ್ರ ನೆನಪಲ್ಲಿ ಜೀವನ ತಳ್ಳೋದಿದೆಯಲ್ಲ, ಅದು ನರಕ ಭೂಮಿಕಾ. ಸತ್ಯ ಹೇಳ್ತೀನಿ ಭೂಮಿಕಾ, ಅವತ್ತಿಗೂ ಇವತ್ತಿಗೂ ನನ್ನ ಪ್ರಪಂಚ ನೀವು ಮತ್ತೆ ನನ್ನ ಮಗ, ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮಗಳು